ಪ್ರೀತಿಸುವೆ. ಈಗ ನಾನು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ಈ 2025ಗೆ 2005ಅಲ್ಲಿ 7 o'clock ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು. ಸವಿಸೆ ನೆನಪು, ಮೊಗ್ಗಿನ ಮನಸ್ಸು, ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಲೇ ಕರಿತಾಯಿದ್ರು. ಅದಾದಮೇಲೆ ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳ ಕಡೆ, ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು. ಈಗ ಮತ್ತೆ ಎಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು. ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ, ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ. ಹಂಗಾಗಿ ತುಂಬ ರಿಚ್ಚಾಗಿ ಬರ್ತಾಯಿದೆ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿಗೆ ತುಂಬ ಸ್ಕೋಪ್ ಇದೆ. ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ, ಮತ್ತು ಜೈಸಲ್ಮೀರಲ್ಲಿ, ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ. ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗಾಗಿ ವಿಷುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ. ಮತ್ತು ರವಿ ಸರ್ ಜೊತೆಯಲ್ಲಿ ನಮ್ಮದು 2ನೇ ಸಿನಿಮಾ, ಪಡ್ಡೆವಲ್ಲಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್ಕು, ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ರವಿ ಸರ್ ನಮ್ಮ ಮೂವಿಯಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಂತೋಷ. ಯಾಕಂದರೆ ರವಿ ಸರ್ ಒಪ್ಕೊಂಡು, ಈಗ ಪ್ಯಾರ್ ಅಂತ ಹೇಳ್ಬಿಟ್ಟು ಮೇಡಮ್ ಆವಾಗಲೇ ಹೇಳಿದರು, ರವಿ ಸರ್ಗೇ ಆ್ಯಪ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ರವಿ ಸರ್ರು ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀತ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ಅಂತಲೇ ಅಂದ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ. ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕಂದರೆ ಅದು ಎಷ್ಟು ಹೇಳೋದು ಕಡಿಮೆನೇ. ಆ ಪಾತ್ರ ಆಗಿದೆ ರವಿ ಸರ್ದು, ಮತ್ತು ರವಿ ಸರ್ರೇ ಅದಕ್ಕೆ ಕರೆಕ್ಟಾಗಿ ಸೂಕ್ತ. ಆ ಥರ ಇದೆ ಅದು ಪಾತ್ರ. ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಕತೆ ಎಲ್ಲ ಚೆನ್ನಾಗಿರೋದು ನೋಡಿಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತು ಕತೆಗೆ ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೇ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ. ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು. ಒಂದೇ ಮಾತಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. Hello, I'm Shreya Ghoshal and what a beautiful song. Thank you so much. ಈ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ, ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ಸ್ಟೇಜಿಂದ. ಇಲ್ಲೊಂದು ಇವೆಂಟ್ ಇತ್ತು, ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದರು. ದೇರ್ ವಾಸ್ ನೋ ಆಡಿಷನ್. ತುಂಬ ಆಡಿಷನ್ಸ್ ಎಲ್ಲ ತಗೋತಾಯಿದ್ರು. ಆಡಿಷನ್ಸ್ ಎಲ್ಲ ತೊಗೊಂಡಾದ್ಮೇಲೂ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಇಟ್ ವಾಸ್ ಲೈಕ್ ಓಕೆ, ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ. ದೇರ್ ವಾಸ್ ನೋ ಆಡಿಷನ್. ಅವ್ರಿಗೆ ಇವಳು ಹೇಗೆ ಆ್ಯಕ್ಟ್ ಮಾಡ್ತಾಳೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ದೇ ವರ್ ಲೈಕ್ ಸೋ ಕಾನ್ಫಿಡೆಂಟ್. ಓಕೆ, ನೀನು ಮಾಡಮ್ಮ, ನೀನು ಮಾಡ್ತೀಯ, ಯು ವಿಲ್ ಡೂ ಇಟ್ ಅನ್ನೋ ಥರ. ಫ್ರಮ್ ಡೇ 1 ನಮ್ಮ ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಆ ಸಪೋರ್ಟ್ ಇದೆಯಲ್ಲ, ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್. ಈಗ ಮಕ್ಕಳು ಹೇಳ್ದಲೇ ಅರ್ಥ ಮಾಡ್ಕೊಂಡು ಏನೋ ಅಂತ ಅಂದ್ಕೊಡ್ತಾರೆ ಅಲ್ಲ, ಆ ಥರ ಇತ್ತು. ಎಸ್ಪೆಷಲಿ ನಾಗಶ್ರೀ ಮ್ಯಾಮ್, ನಾವು ಹೇಳ್ತಾನೆ ಇರಲಿಲ್ಲ, ಏನೂ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ. ಎಲ್ಲ ನಾವು ಹೇಳೋ ಮುಂಚೆನೇ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದುಕೊಡ್ತಾಯಿರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್. ನಾನು ಅವ್ರ ಪಕ್ಕ ಕುತ್ಕೊಂಡಿದ್ದೀನಿ, ಐಮ್ ಜಸ್ಟ್ ಶಿವರಿಂಗ್. ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಮೋಷ್ನಲ್. ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣವೇ ಅಷ್ಟೇ ಐ ವಾಸ್ ಲೈಕ್ ಅಳೋದು ಬಾಕಿ ಇತ್ತು. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ. ಇಟ್ಸ್ ಥ್ಯಾಂಕ್ಸ್ ಟು ಪ್ಯಾರ್, ನಮ್ಮ ಟೀಮ್ಗೆ. ಆ್ಯಂಡ್ ಸುಪ್ರೀತ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸರ್. ಒಂದೇ ಮಾತಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನಸು ಕಂಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸಿ ಇದು ಮಾಡ್ತಿದ್ದೆ. ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು. ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ನಂದು ಡೇ 1 ನನ್ನ ಜೊತೆನೇ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ.
ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ, ಬಟ್ ಮೂವಿಗೋಸ್ಕರನೇ 6-7 ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ. ಸೊ ನನ್ನ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ 4 ಟೈಮ್ಸ್ ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸರ್. ರವಿ ಸರ್ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಂಗೆ ಗೆಟಿಂಗ್ ವೆರಿ ನರ್ವಸ್. ನೀವಿಲ್ದೆ ಆಗತ್ತೆ, ಅದು ಎಕ್ಸ್ಪೆಕ್ಟೆಡ್. ಅದು ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಬಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೊಂದು ಜಸ್ಟಿಫಿಕೇಷನ್, ಟೈಟಲ್ಗೆ ಜಸ್ಟಿಫಿಕೇಷನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಪಾಲಿನಿ ಸರ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡ್ರೆ ಆಗಲೇ ಲವಲ್ಲಿ ಬಿದ್ದಿದ್ದಾರೆ. ನಾವು ಹಂಗೆ ಆಲ್ ಸಾಂಗ್ಸ್ ನೀವು ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್. ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್. ಬಿಹೈಂಡ್ ದ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆನಂದಣ್ಣ, ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಇದೆ, ಯು ಕೆನಾಟ್ ಕ್ರಿಯೇಟ್ ಇಟ್, ಇಟ್ ಹ್ಯಾಪನ್ಡ್. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ತಂತ್ರಜ್ಞರು, ಒಳ್ಳೆ ಕಲಾವಿದರುಗಳ ಸಂಘ ಸೇರಿದ ತಕ್ಷಣ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬಂದ್ಬಿಡುತ್ತೆ, ವೈಬ್ರೇಷನ್ ಬರುತ್ತೆ. ಅದೇ ರೀತಿಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್. ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ನಾವು ಎಲ್ಲರೂ ಮಹಾನುಭಾವರೇ. ಪ್ರೊವೈಡೆಡ್ ಫೆಸಿಲಿಟೀಸ್, ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು. ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್. ನಾನು ಈ ಸಾಂಗಿಗೆ ಇಷ್ಟು ಸ್ಟ್ರಿಂಗ್ಸ್ ಎನ್ಸೆಂಬಲ್ ಯೂಸ್ ಮಾಡೋಣ ಅಂದಿದ ತಕ್ಷಣ ಓಕೆ ಅಂತ ಹೇಳಿದೆ. ಬಟ್ ಅದು ವೆರಿ ಕಾಸ್ಟ್ಲಿ, ಅದು ಆ್ಯಕ್ಚುಲಿ ತುಂಬಾ ಅದಕ್ಕೆ ತುಂಬ ಕಾಸ್ಟ್ಲಿ ಅದು. ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ. ಡೈರೆಕ್ಟ್ರು ಅದು ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ ಅವರು ಕೂಡ ಓಕೆ ಮಾಡೋಣ. ಸೊ ವಿ ಯೂಸ್ಡ್ ನೇಟಿವ್ ಇನ್ಸ್ಟ್ರೂಮೆಂಟ್ಸ್. ಒಂದು ಸಾಂಗಿಗೆ ಸಾರಂಗಿ ಎಲ್ಲ ಬಳಸಿದ್ವಿ. ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬ ಕಮ್ಮಿ ಇದ್ದಾರೆ. ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ. ಬಿಕಾಸ್ ನಮಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದು. ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ, ಚೆನ್ನಾಗಿ ನುಡಿಸೋಬಲ್ಲವರಾಗಿರ್ತಾರೆ. ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದ್ದೀವಿ. ವಿ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಮತ್ತು ಬಿಗಿನಿಂಗಿಂದ ಇದು ಒಂದೇ ವೈಬ್ರೇಷನ್. ರವಿ ಸರ್ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ. ಒಂದು ಭಯ ಆಗುತ್ತೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೊಂದು ಭಯ ಇತ್ತು, ಮೊದಲಿಂದನೂ ಇತ್ತು. ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟು ಇದು ತೊಗೊಂಡಿದೆ. ರವಿ ಸರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ, ನಾನು ತುಂಬ ಸತಿ ಹೇಳಿದ್ದೀನಿ, ಇದೊಂದು ಅದ್ಭುತವಾದ ವೇದಿಕೆ ಸರ್. ನಾನು ತುಂಬ ಕಡೆ ಹೇಳಿದ್ದೀನಿ ಸರ್, ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದ್ದೀವಿ ಅಂದರೆ ಈಶ್ವರಿ ಪ್ರೊಡಕ್ಷನ್ಸ್, ರವಿ ಸರ್. ಧೈರ್ಯವಾಗಿ ನಾನು ತುಂಬ ಕಡೆ ಹೇಳಿದ್ದೀನಿ. ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್. ರವಿ ಸರ್ ರಿಚ್ ಅಂದರೆ ಏನು ಅನ್ನೋದನ್ನ ತೋರಿಸಿದ್ದು ಅವ್ರಿಗೆ. ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಳ್ಳೇಬೇಕಾಗಿರೋ ಒಂದು ವಿಷಯ ಇದು. ಸೊ ನಾನು ಪ್ರೌಡಾಗಿ ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಆದರೆ ಅವ್ರಿಗೆ ಮುಂದೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೇನೆ. ನಾನು ಅರ್ಲಿಯರ್ ನಾನು ಸಾರ್ದು ಆ್ಯಸ್ ಎ ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ನರಸಿಂಹ ಇದೆಲ್ಲ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ ನಾನು ಈ ಸಿನಿಮಾಗೆ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು. ಇವತ್ತೇ ಪ್ರಾಣ ಹೋದರೂ ಓಕೆ. ತುಂಬ ದೊಡ್ಡ ಮಾತು. ಕನಸು ಇಲ್ಲಲ್ಲ, ಅದು ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಇಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅನ್ನೋ ಥರ ಇದೆ. ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅವರು. ಪ್ಯಾರ್ ಅಂತಂದರೆ ಇವಾಗ ಅದೇ ಹೇಳಕ್ಕೆ ಹೊರಟಿದ್ದೆ ಸರ್. ಇವಾಗ ಅದನ್ನೇ ಯಾಕೆ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಒಂದು ಏನು ಅಂದ್ಕೊಂಡಿದ್ವಿ ಅದೊಂದು ಪ್ಯಾರ್ ಅಂತ ಅಂದಾಗ ಅದು ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂತ ಅದು ಹೇಳ್ತೀನಿ ಸರ್. ಅದು
ಅದು ಈ ಥರ ಇದ್ದಾಗ ಯಾರು ಸಹಿತ ಪ್ರಾಣ ತ್ಯಾಗ ಮಾಡಲು ಇದು ಮಟ್ಟಕ್ಕೆ ಯಾರೂ ಇದಾಗಿಲ್ಲ ಸರ್ ಯಾವುದೇ ಸಂಬಂಧದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದು ತಂದೆಗೋಸ್ಕರ ಮಗಳು ತನ್ನ ಇಡೀ ಜೀವನನೇ ಮುಡುಪಾಗಿಡ್ಕೋವಂಥ ಸನ್ನಿವೇಶ ಯಾವ ರೀತಿ ನಾವು ತೋರಿಸ್ಬೇಕಂತಿದ್ವಿ ಅದನ್ನು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಯಾಕೆ ಅಂತಂದರೆ ಬರೀ ಅವ್ರು ಹುಡುಗ ಹುಡುಗಿ ಮಧ್ಯದಲ್ಲಿ ಇಲ್ದೇ ಇನ್ನೂ ಬೇರೆ ಥರನೇ ಒಂದು ಅನುಭವ ಸಿಗೋವಂಥ ಪ್ರೀತಿನ ನಾವು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ಯಾರ್ ಅಂತ ಸರ್ರು ನಮ್ಮ ರವಿ ಸರ್ ಇದು ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ ಅರ್ಥ ಇದ್ರೇ ಟೈಟಲ್ಗೆ ಅದಕ್ಕೊಂದು ಸೂಕ್ತ ಸರ್ ಅದು. ಇವಾಗ ನಾವು ಕನ್ನಡದಲ್ಲೆಲ್ಲ ಇದು ಮಾಡಿದ್ವಿ, ಪ್ರೀತಿ ಪ್ರೇಮ ಇವೆಲ್ಲ ನೋಡಿದ್ವಿ, ಎಲ್ಲ ಸಿನಿಮಾದಲ್ಲೆಲ್ಲ ಬಂದಿದೆ ಸರ್ ಅಲ್ಲಿ. ಆಮೇಲೆ ಇಂಗ್ಲೀಷ್ ನೋಡಿದ್ವಿ, ಲವ್ ಅನ್ನೋದು ಬಂದುಬಿಟ್ಟಿದೆ ಸರ್ ಅದು. ಇನ್ನು ಬೇರೆ ಲ್ಯಾಂಗ್ವೇಜ್ ಅಂತಂದ್ರೂ ಸಹಿತ ಯಾವುದು ಇದಾಗಲಿಲ್ಲ. ಆದರೆ ಹಿಂದಿಲಿ ಒಂದು ನಮಗೆ ಮೊಹಬ್ಬತ್ ಅಂತಲೂ ಬಂದಿದೆ, ಇಷ್ಕ್ ಅಂತ ಬಂದಿದೆ, ಎಲ್ಲ ಬಂದಿದೆ. ಬಟ್ ಪ್ಯಾರ್ ಅನ್ನೋದೊಂದು ನಮ್ಗೆ ಇತ್ತು ಸರ್. ನಮಗೆ ಪ್ಯಾರ್ ಅಂತಂದರೆ ಎಲ್ಲರಿಗೂ ಗೊತ್ತು ಪ್ರೀತಿ ಅನ್ನೋದು. ಅದಕ್ಕೋಸ್ಕರ ನಾವು ಆ ಹಿಂದಿ ಟೈಟಲ್ನ ಇಟ್ಕೋಬೇಕಾದ್ದು ಅನಿವಾರ್ಯತೆ ಬಂತು ಸರ್ ನಮಗೆ. ಒಂದೇ ಮಾತಲ್ಲಿ ಹೇಳುವುದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೀವ್ರೆ, ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವರೇ. ಇಷ್ಟು ವರ್ಷಕ್ಕೆ 40 ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ. ಸರ್ ನೀವು ಹಿಂಗೆ ತಪ್ಕೋಬೇಕು, ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್ ಉಂಟು ಸುಪ್ರೀತ್? ಹಾಂ, ಗುರುಗೆ ತಿರುಮಂತ್ರನ ಅಂತ ಕೇಳಿ. ಅಲ್ಲ ಗೊತ್ತಿಲ್ಲಪ್ಪ, ನಾನು ಇವತ್ತಿನ ಹುಡುಗರು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ, ಗೊತ್ತಿಲ್ಲ ನನಗೆ. ಆ ಪ್ರೀತಿ ಬರೋದಿಲ್ವಲ್ಲ. ಅದೇ ಇವಾಗ ಅವರೇ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು. ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ದು, ನಾನು ಡಿಸೈಡ್ ಮಾಡಿದ್ದು ಏನೂ ಇಲ್ಲ ಅದರಲ್ಲಿ, ಇವ್ರು ಡಿಸೈಡ್ ಮಾಡಿರೋದು. ಸರಿ ವೈಟೇ ಬೇಕು, ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ, ಡಸಂಟ್ ಮ್ಯಾಟರ್ ಅಲ್ಲ, ಆಸ್ ಲಾಂಗ್ ಆಸ್ ಅವ್ರಿಗೇನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲದಕ್ಕೂ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅಲ್ಲೇನಮ್ಮ? ಹಾಂ, ಬೇರೆ ಪ್ಯಾರ್ ಇಲ್ಲ. ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ಇದ್ದಾರ ಪ್ಯಾರು ಇದ್ದಾರಾ? ಯಾರು ಹೇಳಲಿಲ್ಲ ಮತ್ತೆ ಇಲ್ಲ ಸ್ಟೇಜ್ ಮೇಲೆ. ಓ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆ ಪ್ಯಾರ್ ಬರುತ್ತೆ, ಸರ್ಪ್ರೈಸ್. ಆಮೇಲೆ ಈ ಪ್ಯಾರ್ಗೆ ಆಡಿಗೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ಗೆ ಆಡು ಮಾಡಿದ್ದೀನಪ್ಪ ನನಗೆ. ತಗೊಂಡಿರೋದು 5 ದಿವಸ ಡೇಟ್, ಇವ್ರು ಎಲ್ಲ ಇದೆ ಅಂತಿರಲ್ಲ ನೀವು. ಏನಿದೆ ಮುಗಿಸ್ಬೋದಾ? ಇದೆಲ್ಲ ಗೊತ್ತಿದೆ ಮೇಡಮ್. ನೀವು ಹೇಳಿಲ್ಲ ಆಡಿದೆ ಅಂತ ಹೇಳಿದ್ರೆ ನನಗೆ ನೀವು. ಮಗಳೇ ಇಲ್ಲ ನನ್ನ ಜೊತೆಲಿ, ಚಿಕ್ಕ 12 ವರ್ಷದ ಹುಡುಗಿ ಅಂತ ಹೇಳಿದ್ದ. ಮಗು ಜೊತೆ ಇದೆ, ಮಗಳ ಜೊತೆನೂ ಇಲ್ಲ. ನೋಡಿ ಇದು ಹೆಂಗಿದೆ. ಒಟ್ಟಲ್ಲಿ ಇಲ್ಲಿ ಟೋಟಲ್ ಓವರಾಲ್ ಪ್ಯಾರ್, ಲವ್, ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ, ಅದಕ್ಕಿರೋ ತಾಕತ್ತು, ಅದಕ್ಕಿರೋ ವ್ಯಾಲ್ಯೂನೇ ಬೇರೆ. ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ. ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅವ್ರ ಆಸೆಗೆ, ಅವ್ರ ಪ್ರೀತಿಗೆ ನಾನು ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು. ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ.